ಎಐ ಬಳಸಿ ಪರ್ಸನಲ್ ಬ್ರ್ಯಾಂಡ್ ಹೇಗೆ ಕಟ್ಟೋದು ಅಂತ ನೋಡೋಣ. ಇದೊಂದು ಪಕ್ಕಾ ಪ್ರಾಕ್ಟಿಕಲ್ ಗೈಡ್. ಹೈ ಪೇಯಿಂಗ್ ಕ್ಲೈಂಟ್ ನಿಮ್ಮ ಹೆಸರನ್ನ ಗೂಗಲ್ ಮಾಡಿದಾಗ ಏನೂ ಸಿಕ್ಕಿಲ್ಲ ಅಂದ್ರೆ ದೊಡ್ಡ ಅವಕಾಶ ಕೈತಪ್ಪಿ ಹೋಗ್ಬಹುದು. ಕಾಣಿಸದಿರೋದು ಅಷ್ಟು ಡೇಂಜರ್ ಅಲ್ಲ, ಆದ್ರೆ ಜನ ನಿಮ್ಮನ್ನ ಮರ್ತು ಬಿಡೋದೇ ದೊಡ್ಡ ರಿಸ್ಕ್. ಪರ್ಸನಲ್ ಬ್ರ್ಯಾಂಡಿಂಗ್ ಅಂದ್ರೆ ಲೋಗೋ ಅಲ್ಲ, ಅದು ನಿಮ್ಮ ಪಾಯಿಂಟ್ ಆಫ್ ವ್ಯೂ, ಪ್ರೂಫ್ ಮತ್ತು ಪೊಸಿಷನಿಂಗ್. ಎಐ ಅನ್ನೋದು ಒಂದು ಚೀಟ್ ಕೋಡ್ ಇದ್ದ ಹಾಗೆ. ಇದು ನಿಮ್ಮ ಕೆಲಸವನ್ನ ಸುಲಭವಾಗಿ ಬೇಗ ಮಾಡಲು ಸಹಾಯ ಮಾಡುತ್ತೆ. ಹಾಗಿದ್ರೆ ಎಐ ಬಳಸಿ ನಿಮ್ಮ ಬ್ರ್ಯಾಂಡ್ ಅನ್ನು ಸ್ಪೀಡಾಗಿ ಕಟ್ಟಲು ಇಲ್ಲಿವೆ 5 ಫಾಸ್ಟ್ ವಿನ್ಸ್. ನಿಮ್ಮ ವಾಯ್ಸ್ ಕಂಡಿಡಿಯೋಕೆ ಎಐಗೆ 3 ಸ್ಟೈಲಲ್ಲಿ ಬಯೋ ಬರೆಯಲು ಹೇಳಿ. ಯಾವುದು ಸಹಜ ಅನ್ಸುತ್ತೋ ಅದನ್ನೇ ಆರಿಸಿ. ಒಂದು ಕ್ಲೈಂಟ್ ವಿನ್ನನ್ನೇ 10 ಕಾಂಟೆಂಟ್ ಪೀಸ್ಗಳಾಗಿ ಬದಲಾಯಿಸಿ. ಎಐಯಿಂದ ಇದು ತುಂಬಾನೇ ಸುಲಭ. ಪ್ರೂಫ್ ತೋರ್ಸಕ್ಕೆ ಖುಷಿಯಾದ ಕ್ಲೈಂಟ್ ಮೆಸೇಜನ್ನೇ 100 ಪದಗಳ ಕೇಸ್ ಸ್ಟಡಿ ಮಾಡಿ. ಎಐ ಇದನ್ನ ಬೇಗ ಮಾಡುತ್ತೆ. ತುಂಬ ಟೂಲ್ಸ್ ಎಲ್ಲ ಬೇಕಿಲ್ಲ, ನಿಮ್ಮ ಬ್ರ್ಯಾಂಡಿಂಗ್ಗೆ ಈ 5 ಎಐ ಟೂಲ್ಸ್ ಸಾಕಾಗುತ್ತೆ. ಮೊದಲಿಗೆ ಫ್ರೀ ಇರೋ ಚಾಟ್ ಜಿಪಿಟಿ ಮತ್ತು ಕ್ಯಾನ್ವಾ ಬಳಸಿ ಶುರು ಮಾಡಿ. ಇದು ಆರಂಭಕ್ಕೆ ಪರ್ಫೆಕ್ಟ್. ಸರಿ, ಇದನ್ನೆಲ್ಲ ಸೇರಿಸಿ ಒಂದು 30 ದಿನದ ಆಕ್ಷನ್ ಪ್ಲಾನ್ ನೋಡೋಣ. ರೆಡಿ? ಮೊದಲ ವಾರ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಡಿಫೈನ್ ಮಾಡಿ. ಎಐ ಬಳಸಿ ಒಂದೇ ಲೈನಲ್ಲಿ ನಿಮ್ಮ ಸ್ಪೆಷಾಲಿಟಿ ಹೇಳಿ. 2ನೇ ವಾರ ನಿಮ್ಮ ಪ್ರೊಫೆಷನಲ್ ಹಾರರ್ ಸ್ಟೋರಿಯನ್ನೂ ಒಂದು ಪಾಠವಾಗಿ ಹೇಳಿ. ಇದು ನಂಬಿಕೆ ಗಳಿಸಲು ಸಹಾಯ ಮಾಡುತ್ತೆ. 3ನೇ ವಾರ ಆಡಿಟ್ ವೀಕ್ ತರ ಒಂದು ಥೀಮ್ಡ್ ಕಂಟೆಂಟ್ ಸಿರೀಸ್ ಮಾಡಿ. ಇದು ನಿಮ್ಮ ಅಥಾರಿಟಿ ಬಿಲ್ಡ್ ಮಾಡುತ್ತೆ. 4ನೇ ವಾರ ಸಿಕ್ಕಿರೋ ಅಟೆನ್ಷನ್ ಅನ್ನ ಕ್ಲೈಂಟ್ ಆಗಿ ಕನ್ವರ್ಟ್ ಮಾಡಿ. 5 ನಿಜವಾದ ಸಂಭಾಷಣೆಗಳನ್ನ ಶುರು ಮಾಡಿ. ಆದ್ರೆ ಕೆಲವು ತಪ್ಪುಗಳನ್ನ ಮಾಡಬೇಡಿ, ಇಲ್ಲದಿದ್ರೆ ನಿಮ್ಮ ಕಂಟೆಂಟ್ ರೋಬೋಟ್ ಬರೆದ ಹಾಗೆ ಕಾಣಿಸುತ್ತೆ. ನೆನ್ಪಿಡಿ, ಎಐ ನಿಮ್ಮನ್ನು ಆಂಪ್ಲಿಫೈ ಮಾಡುತ್ತೆ, ರೀಪ್ಲೇಸ್ ಮಾಡಲ್ಲ. ನಿಮ್ಮ ಕಂಟೆಂಟ್ ನಿಮ್ಮ ಹಾಗೆ ಇರಬೇಕು. ಎಐ ನಮ್ಮ ಕಥೆ ಬರೆಯೋಕೆ ಸಹಾಯ ಮಾಡಿದ್ರೂ ಫೈನಲ್ ಎಡಿಟ್ ಪೆನ್ ಯಾರ ಕೈಲಿರಬೇಕೋ ಯೋಚಿಸಿ.